ಹಲೋ ಎಲ್ರಿಗೂ ನಮಸ್ಕಾರ ರೀ. ಬೆಳಗಿನ ಶುಭೋದಯ ರೀ. ನಾನಿವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಹಾಗಾಗಿ ನೋಡ್ರಿ ಇನ್ನು ಸುತ್ತಲ ಕತ್ಲೈತಿ. ಅಷ್ಟರೊಳಗೆ ನಾನು ಮನೆಯೊಳಗೆಲ್ಲ ಗುಡಿಸ್ಕೊಂಬಂದು ಹೊರಗಡೆ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೇನೆ ರೀ. ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇಗನೆ ಹೊಸ್ಲು ಪೂಜೆ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ರಂಗೋಲಿ ಹಾಕಿಬಿಟ್ರೆ ಅರ್ಧ ಕೆಲಸ ಆಗಿಬಿಡ್ತೈತೆ ನೋಡ್ರಿ. ಇದರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಅನಿಸ್ತೈತಿ ಮತ್ತು ಲಕ್ಷ್ಮೀ ದೇವ ಆಕರ್ಷಣೆ ಆಗ್ತಾರೆ ಅಂತ ಹೇಳಿ ನಾನು ದೊಡ್ಡವ್ರು ಹೇಳಿರೋದನ್ನು ಕೇಳಿದ್ದೇನೆ ರೀ. ಹಾಗಾಗಿ ನಾನಿಲ್ಲಿ ಈ ಕೆಲಸನ ಬೇಗ ಮಾಡ್ಕೊಳಕತ್ತೇನೆ ರೀ. ಅದಾದಮೇಲೆ ನಾನು ಈ ಒಂದು ಹೆಜ್ಜೆ ಗುರುತನ್ನು ಡೈಲಿ ಮನೆ ಮುಂದೆ ಹಾಕ್ತೇನೆ ರೀ. ಇದು ಲಕ್ಷ್ಮೀ ದೇವಿ ಒಳಗೆ ಬಂದಿರೋ ಒಂದು ಗುರುತು ಅಂತ ನನ್ನ ಭಾವನೆ ರೀ. ಅಥವಾ ಯಾವುದೇ ದೇವರಾಗಿರಲಿ ಪಾದದ ಗುರುತು ಇಟ್ಕೊಂಡು ನಮ್ಮ ಮನೆಯೊಳಗೆ ಬರ್ತಾರ ಅನ್ನೋದೊಂದು ನಂಬಿಕೆ. ಹಾಗಾಗಿ ನಾನು ಇದನ್ನು ಫೋನ್ ಒಳಗನ ಕೇಳಿದ್ದೆ ರೀ. ಹಾಗಾಗಿ ನಾನು ಇದನ್ನು ತೊಗೊಂಬಂದು ಹಾಕೇನಿ ನೋಡ್ರಿ ನಮ್ಮ ಮನೆ ಮುಂದೆ. ಇದು ಭಾಳ ಚಂದ ಕಾಣಿಸ್ತೈತೆ ರೀ, ಮನೆ ಮುಂದೆ ಭಾಳ ಲಕ್ಷಣವಾಗಿ ಕಾಣಿಸ್ತೈತಿ. ಅದಾದಮೇಲೆ ನಾನು ಸುತ್ತಲೂ ರಂಗೋಲಿ ಹಾಕ್ಕೊಂಡೆ ಮುಗಿಸ್ಕೊಂಡೆ. ಆಮೇಲೆ ಒಳಗಡೆ ಅಡುಗೆ ಮನೆ ಒಳಗಡೆ ಬಂದು ಒಲೆಗೆ ಇದು ಕೆಮ್ಮಣ್ಣನ್ನು ಹಚ್ಕೋತಾ ಅದನ್ನು ನೋಡ್ರಿ. ಕೆಮ್ಮಣ್ಣು ಹಚ್ಕೊಳ್ಳೋದ್ರಿಂದ ಒಲೆನೂ ಚಂದ ಕಾಣ್ತೈತೆ ರೀ. ಮತ್ತು ಇದೊಂಥರ ಸಂಸ್ಕೃತಿ ರೀ ನಮ್ಮದು. ಒಲೆನ ಕ್ಲೀನಾಗಿ ಈ ಥರ ಕೆಮ್ಮಣ್ಣು ಹಚ್ಕೊಂಡು ಅಡುಗೆ ಮಾಡಿದ್ರೆ ಬೇಗ ಒಲೆ ಉರಿತತಿ ಅಂತ ಹಿಂದಿನ ಕಾಲದವ್ರು ಹೇಳ್ತಿದ್ರಿ. ಹಾಗಾಗಿ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸೋಮವಾರ, ಶುಕ್ರವಾರ, ಗುರುವಾರ ಅಥವಾ ಒಲೆ ಏಕಾದರೂ ಜಾಸ್ತಿ ಕಪ್ಪಾಗಿತ್ತು ಅಂತಂದರೆ ಈ ಕೆಲಸನ ಮಾಡ್ಕೊಂಡ್ಬಿಡ್ತೇನೆ ರೀ. ಇದರಿಂದ ನನಗೆ ಒಲೆನೂ ಚಂದ ಕಾಣ್ತೈತೆ ರೀ, ಅಡುಗೆ ಮಾಡೋಕ್ಕೂ ಖುಷಿ ಅನ್ನಿಸ್ತೈತಿ. ಸೊ ನಾನು ಇಲ್ಲಿ ಪೂರ್ತಿಯಾಗಿ ಈ ಕಡೆನೂ ಎಲ್ಲ ಹಚ್ಕೋತೇನೆ ರೀ. ನಾವು ಎಷ್ಟೈದು ಹಚ್ಚಿದ್ರೂ ಇಲ್ಲಿ ಕಪ್ಪಾಗಿರೋ ಪಾತ್ರೆ ಇಡತ್ತವಲ್ಲ ರೀ, ಹಾಗಾಗಿ ಇದು ಕರ್ರಗಾಗೆ ಆಗ್ತದೆ ರೀ. ನಾವು ಅವಾಗ ಇದನ್ನು ಹಚ್ಕೊಳಕ್ಕೆ ಬೇಕ್ರಿ. ಅದಾದಮೇಲೆ ನಾನು ಇದಕ್ಕೆ ಪೂರ್ತಿ ಕೆಮ್ಮಣ್ಣು ಹಚ್ಕೊಂಡು ಪೂಜೆ ಮಾಡಿ ಮುಗಿಸಿದ್ ನೋಡ್ರಿ. ಆಮೇಲೆ ನಿನ್ನೆ ನೈಟು ನನಗೆ ಭಾಳ ಸುಸ್ತಾಗಿತ್ತು ಅಂತ ಹೇಳಿರಿ, ಪಾತ್ರೆನ ತೊಳೆದಿರ್ಲಿಲ್ಲ ರೀ. ಎಲ್ಲ ಪಾತ್ರೆ ಹಂಗೆ ಇಟ್ಟಿದ್ದೆ. ಹಾಗಾಗಿ ಇವತ್ತು ಪೂರ್ತಿ ಪಾತ್ರೆ ತೊಳ್ಕೊಳಕತ್ತೇನೆ ನೋಡ್ರಿ. ನಾನು ಯಾವತ್ತಿದ್ರೂ ರಾತ್ರಿನೇ ಪಾತ್ರೆ ತೊಳೆದು ಮುಗಿಸ್ತೇನೆ ರೀ. ಅದಕ್ಕೋಸ್ಕರ ನನಗೆ ಸಮಾಧಾನ ಅನಿಸ್ತೈತಿ ಮನಸ್ಸಿಗೂ. ಆಮೇಲೆ ನಾನೀಗ ಪಾತ್ರೆ ತೊಳೆದಿಟ್ಬಿಟ್ಟೆ ಅಂದರೆ ಬೆಳಗ್ಗೆ ಒಂದು ಕೆಲಸ ಕಮ್ಮಿ ಆಕತ್ರಿ. ಆದ್ರೆ ಪಾತ್ರೆ ತೊಳಿಲಿಲ್ಲ ಅಂದರೆ ಈಗ ಬೆಳಗ್ಗೆ ತಕ್ಷಣ ಪಾತ್ರೆ ತೊಳೆದು ಕೆಲಸ ಸ್ಟಾರ್ಟ್ ಆಗಿರ್ತದೆ ನೋಡ್ರಿ. ಹಂಗೆ ಎಲ್ಲ ಪಾತ್ರೆನೂ ತೊಳೆದಿಟ್ಕೊಂಡ್ರಿ. ಅದಾದಮೇಲೆ ನಾನು ಗ್ಯಾಸ್ನ ಒರೆಸ್ಕೊಂಡು ಆಮೇಲೆ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಬೇಕಲ್ರಿ, ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ದು ನೋಡ್ರಿ. ನಾವು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಅರ್ಬಿಲೆ ಒರೆಸ್ಕೊಳಕ್ಕೆ ಬೇಕ್ರಿ. ಯಾಕಂತಂದ್ರೆ ನಾವು ಮಲಗಿರ್ಬೇಕಾದ್ರೆ ಪಲ್ಲಿ ನೀವೇನಂತೀರಿ ಹಲ್ಲಿ ಆ ಥರ ಮತ್ತು ಜೊಂಡಿಗೆಗಳು ಜಿರಳೆ, ನೀವು ಜಿರಳೆ ಅಂತೀರೇನ್ರಿ, ನಾವು ಜೊಂಡಿಗೆ ಅಂತೀವ್ರಿ, ಆ ಥರ ಓಡಾಡ್ತಿರ್ತಾವಲ್ಲ. ಸೊ ನಮಗದು ಸಮಾಧಾನ ಅನ್ಸಂಗಿಲ್ಲ ರೀ ಮನಸ್ಸಿಗೆ. ಈ ಥರ ಒರೆಸ್ಕೊಂಡು ಕ್ಲೀನಾಗಿ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೇನಿ ನೋಡ್ರಿ. ನಿನ್ನೆ ನಾನು ಮಸಾಲ ಕಾಳು ಸಾಂಬಾರು ಮಾಡಿದ್ನಲ್ರಿ, ಅದು ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು, ಹಾಗಾಗಿ ಅದನ್ನು ಇಟ್ಟೇನಿ ರೀ. ಈ ಕಡೆ ನಾನು ಸ್ವಲ್ಪ ಇನ್ಮೇಲಿಂದ ಆದರೂ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಜೀರಿಗೆ ನೀರು ಕುಡಿಯಾಕತ್ತಾನ ನೋಡ್ರಿ. ಈ ಮಾತೇನಾರ ಅಥವಾ ಈ ವಿಡಿಯೋ ಏನಾರ ನಮ್ಮ ಮನೆಯವ್ರು ನೋಡ್ಬಿಟ್ರೆ ಅಂದ್ರಿ ಹೆಂಗೆ ನಗ್ತಾರಂತ ಗೊತ್ತಿಲ್ಲ ರೀ. ನಾನು ಡಯಟ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ದಂದ್ರೆ ಅವ್ರು ನಗ್ತಾರೆ ರೀ. ಯಾಕಂತಂದ್ರೆ ನನ್ನ ಡಯಟ್ ಏನಿದ್ರು 2 ದಿವಸ 3 ದಿವಸ ಅಷ್ಟೇ ರೀ, ಮುಗ್ದ ಹೋಗ್ತತಿ. ಇವತ್ತು ಜೀರಿಗೆ ನೀರು ಕುಡಿದ ನಂಗೆ ಕುಡಿಯೋಕ್ಕಾಗಲ್ಲ ರೀ, ಮತ್ತು ಕೈ ಬಿಟ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಅವ್ರು ಜಾಸ್ತಿ ನಗ್ತಾರೆ ರೀ. ಅದಾದಮೇಲೆ ಇನ್ನೊಂದು ಕಡೆ ನಮ್ಮ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಮಾಲ್ಟ್ ಮಾಡಕತ್ತೇನೆ ರೀ. ನಾವು ಮೊದಲು ಚಾನ ಕುಡಿತಿದ್ವಿ ರೀ. ಯಾಕೋ ಇತ್ತೀಚೆಗೆ ಸಕ್ರೆ ಒಳ್ಳೇದಲ್ಲ ಅಂತ ಅನಿಸಿ ಸ್ವಲ್ಪ ಚಹಾ ಕುಡಿಯೋದನ್ನು ಕಮ್ಮಿ ಮಾಡ್ಕೊಂಡೇವ್ರಿ. ಸಾಯಂಕಾಲ 1 ಟೈಮ್ ಚಹಾ ಕುಡಿತೇವ್ರಿ. ಈ ಕಡೆ ನೋಡಿರಿ ನಾನು ಮಾಲ್ಟ್ ಪೌಡ್ರನ್ನ ಹಾಕಿ ಅದನ್ನು ಮಿಕ್ಸ್ ಮಾಡತ್ತೇನೆ ರೀ. ಮೊದಲು ನನಗೆ ತಲೆನೋವು ಸುಸ್ತಾದರೂ ಏನು ಬಂದರೂ ಚಹಾ ಮಾಡ್ಕೊಂಡು ಕುಡಿತಿದ್ರಿ. ಈಗ ಅದನ್ನು ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟನ ಆಗತ್ತೈತೆ ರೀ. ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಮಾಡತ್ತೇನೆ ರೀ. ಹಂಗೆ ನಾನು ಆ ಮಾಲ್ಟ್ ಪೌಡ್ರ್ ಮಾಲ್ಟ್ ಮಾಡ್ಕೊತಾನ ನಾನು ಚಹಾ ಕುಡಿದು ಮುಗಿಸಿದ್ ನೋಡ್ರಿ. ಅಯ್ಯಯ್ಯೋ ಚಹಾ ಅಲ್ರಿ, ಜೀರಿಗೆ ನೀರು ರೀ ಅದು. ಅದಾದಮೇಲೆ ಬೇಳೆನ ತೊಳ್ಕೊಂಡು ನಾನು ಇಲ್ಲಿ ಇಡ್ಲಿಗೆ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಹಾಗಾಗಿ ಬೇಳೆ ತೊಳೆದು ಅದನ್ನು ಸಾಂಬಾರಿಗೆ ಅಂತ ಕುಕ್ಕರ್ಗೆ ಹಾಕಾಕತ್ತೇನೆ ರೀ. ಹಂಗೆ ಒಂದು ಕಡೆ ನಾನು ಟೊಮೊಟೊ ಮತ್ತು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ರಿ, ಅದನ್ನು ಕೂಡ ಹಾಕೋತಾ ಇದ್ದೇನೆ ರೀ. ನೀವು ಟೊಮೊಟೊ ಸ್ಲೈಸ್ ಕೂಡ ಮಾಡಿ ಹಾಕ್ಕೋಬೋದು. ನಾನು ಹಂಗೆ ಒಂದು ಸ್ವಲ್ಪ ಸ್ಮಾಲ್ ಪೀಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ರಿ. ಆಮೇಲೆ ಕುಕ್ಕರ್ನ ಒಲೆ ಮೇಲಿಟ್ಟು ಬೇಯಿಸಾಕಿಟ್ರಿ. ಹಂಗೆ ಚಟ್ನಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ರಿ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುಟಾಣಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಬೆಲ್ಲ ಎಲ್ಲ ಹಾಕ್ಬೇಕ್ರಿ. ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಅದು ಮಿಕ್ಸಿ ಆದಮೇಲೆ ನಾನು ಅದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಈ ಜಾರನ್ನ ತೊಳೆಯೋಕ್ಕಂತ ಇಟ್ಟೆ ರೀ. ಅದಾದಮೇಲೆ ಹಿಟ್ಟು ಉಬ್ಬಿ ಬಂದೈತೆ ಇಲ್ಲ ಅಂತ ಚೆಕ್ ಮಾಡ್ಬೇಕಿತ್ತು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತ್ರಿ ಹಿಟ್ಟು. ಈ ಥರ ಉಬ್ಬಿ ಬಂದುಬಿಟ್ರೆ ಇಡ್ಲಿ, ದೋಸೆ, ಪಡ್ಡು ಏನೇ ಮಾಡಿರಲ್ರಿ ಅದು ತುಂಬ ಚೆನ್ನಾಗಿ ಬರ್ತವ್ರಿ. ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಹಿಟ್ಟನ್ನು ನೋಡಿ. ನಾ ಪ್ರತಿ ಸತಿ ಮಾಡಿದಾಗೂ ಹಿಂಗೆ ಹಾಕೈತ್ರಿ, ಅದಕ್ಕೆ ನನಗೆ ಖುಷಿ ಆಯಿತು. ಅದಾದಮೇಲೆ ಬೇಳೆನೂ ಇಲ್ಲಿ ಬೆಂದ್ಬಿಟ್ಟಿತ್ರಿ. ಅದನ್ನು ನೀಟಾಗಿ ಬಿಸಿ ಇದ್ದಂಗೆ ಅದನ್ನು ಚಲೋತ್ನಾಗಿ ಮಸ್ಕೋಬೇಕ್ರಿ. ಮಸ್ಕೊಂಡ್ರೆ ಅದು ಮಂದಗೆ ಆಕೈತ್ರಿ ಸಾಂಬಾರು. ಹಂಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಪಾತ್ರೆ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಡೈರೆಕ್ಟಾಗೆ ಹಾಕ್ಬಿಡ್ತೇನೆ ರೀ. ಮತ್ತು ಮೇಲೆ ಏನು ಒಗ್ಗರಣೆ ಹಾಕೋಂಗಿಲ್ಲ. ಯಾಕಂದ್ರೆ ಈಗ ಹೆಂಗೋ ಕುಕ್ಕರ್ ಒಳಗೆ ಬ್ಯಾಳೆ ಬೇಯಿಸಿಟ್ಕೊಂಡಿದ್ದೈತಲ್ರಿ, ಹಾಗಾಗಿ ಸಾಸ್ವೆ ಜೀರಿಗೆ ಎಲ್ಲನೂ ಹಾಕಿ ನಾನು ಸಾಂಬಾರು ಆಗೋದಕ್ಕಂತ ಬಿಟ್ಟೆ ರೀ. ಸಾಂಬಾರು ಆದಮೇಲೆ ನಾನು ಅದಕ್ಕೆ ಇಡ್ಲಿನೂ ಮಾಡ್ಬೇಕಲ್ರಿ, ಹಾಗಾಗಿ ಬೇಗ ಸಾಂಬಾರು ಮಾಡ್ಕೊಳಕತ್ತೇನೆ.
ನನಗೆ ಈ ಥರ ವಾಯ್ಸ್ ಓವರ್ ಕೊಡೋದು ಅಥವಾ ಇದೆಲ್ಲ ಹೊಸದಾಗಿರೋದ್ರಿಂದ ಕೆಲವೊಂದು ಪದಗಳನ್ನು ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ರೀ. ಸೊ ಹಂಗೇನಾರ ಇದ್ದರೆ ದಯವಿಟ್ಟು ಕ್ಷಮಿಸ್ರಿ. ಅದಾದಮೇಲೆ ನಾನು ಇಲ್ಲಿ ಬೇಳೆಗೆನ ಉಪ್ಪು, ಖಾರ ಮತ್ತು ಮಸಾಲೆ ಪೌಡ್ರು, ಅರಿಶಿನ ಪೌಡ್ರು ಹಾಕ್ಕೊಂಡು ಮತ್ತು ಅದನ್ನು ನೀಟಾಗಿ ಮಸ್ಕೋತೇನೆ ರೀ. ಹಂಗೆ ಮಾಡಿದ್ರೆ ಅದು ಬೇಳೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಕತ್ರಿ ಮತ್ತು ಎಣ್ಣೆಯೊಳಗೆ ಫ್ರೈ ಆಗಿದ್ದಂಥ ಮಸಾಲೆ ಜಾಸ್ತಿ ರುಚಿ ಕೊಡ್ತೈತ್ರಿ ಸಾಂಬಾರಿಗೆ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕೊಬ್ಬರಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಿ. ಸ್ವಲ್ಪ ಕೊಬ್ಬರಿನ ಇದಕ್ಕೆ ನುಣ್ಣಗೆ ರುಬ್ಕೊಂಡಿದ್ನಲ್ರಿ ಅದನ್ನ ಸಾಂಬಾರಿಗೆ ಹಾಕ್ಬೇಕ್ರಿ. ಅಂದ್ರೆ ಸಾಂಬಾರು ಸ್ವಲ್ಪ ಟೇಸ್ಟಾಗಿ ಬರ್ತೈತ್ರಿ ಮತ್ತು ಮಂದಕ್ಕೆ ಆಕತ್ರಿ. ಆಮೇಲೆ ಸ್ವಲ್ಪ ಹುಣಸೆ ಹುಳಿ ನೆನೆ ಇಟ್ಟಿದ್ರಿ, ಅದನ್ನು ಸಹಿತ ನಾನು ಸಾಂಬಾರಿಗೆ ಹಾಕ್ತೇನೆ ರೀ. ಆಮೇಲೆ ಇಡ್ಲಿ ಮಾಡಕ್ಕಂತ ಒಲೆ ಹಚ್ಚಾಕತ್ತಿದ್ರಿ. ಒಲೆ ಒಂದ್ಸರಿ ಹತ್ಬಿಡ್ತು ಅಂದ್ರೆ ಹೋಗಂಗಿಲ್ಲ ರೀ. ಆದ್ರೆ ಹತ್ತಕ್ಕಿಂತ ಮುಂಚೆ ಭಾಳ ಕಾಟ ಕೊಡ್ತೈತಿ. ಹಾಗಾಗಿ ನಾನು ಇರಬರ ಪ್ಲಾಸ್ಟಿಕ್ಕು ಹಾಳು ಎಲ್ಲನೂ ಹುಡ್ಕೊಂಡು ಹಚ್ಚಾಕತ್ತಿದ್ರಿ. ಈ ಇಡ್ಲಿ ಮಾಡೋದಕ್ಕೆ ರೀ ನಾನು ಮೊದಲು ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡೇನಿ ರೀ, ಪಾತ್ರೆ ಕರ್ರಗಾಗಬಾರ್ದು ಒಳಗೆ ಅಂತ ಹೇಳಿಬಿಟ್ಟು. ಆಮೇಲೆ ಅದಕ್ಕೆ ಒಂದು ಬಿಳಿ ಕಾಟನ್ ಬಟ್ಟೆನ ಕಟ್ಟಿ ಈ ಥರ ಅದ್ರ ಮೇಲೆ ಇಡ್ಲಿ ಹಿಟ್ಟನ್ನ ಹಾಕಿ ಮೇಲೆ ಒಂದು ತಟ್ಟಿ ಮುಚ್ಚಿ ಬೇಯಿಸ್ಕೋಬೇಕ್ರಿ. ಎಷ್ಟು ಚೆನ್ನಾಗಿ ಬರ್ತೋ ಗೊತ್ತ್ರಿ ಇವು ಇಡ್ಲಿ. ನಾನು ಒಂದು ಸರಿ ಫೋನ್ ಒಳಗೆ ನೋಡಿ ಟ್ರೈ ಮಾಡಿದ್ರಿ. ನನಗೆ ಭಾಳ ಇಷ್ಟ ಆಗಿದ್ದಕ್ಕೆ, ನಮ್ಮ ಮನೆಯೊಳಗೂ ಎಲ್ರಿಗೂ ಇಷ್ಟ ಆಗಿದ್ದಕ್ಕೆ ಈ ಥರ ಇಡ್ಲಿನ ಹೊಸದಾಗಿ ಟ್ರೈ ಮಾಡಕತ್ತೇನೆ ನೋಡ್ರಿ. ಈ ಇಡ್ಲಿ ಮಾಡೋದಕ್ಕೂ ಸುಲಭ ಅನಿಸ್ತೈತೆ ರೀ. ಇಡ್ಲಿ ಪಾತ್ರೆ ತೊಳೆಯೋದು ಆ ಗೋಜ ಇರಂಗಿಲ್ಲ ರೀ. ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಾಗ್ತಾವೆ ಇಡ್ಲಿ. ನನಗಂತೂ ಸಖತ್ ಇಷ್ಟ ಆಯ್ತು. ನಂಗೆ ಮೊದಲು ಇಡ್ಲಿ ಪಾತ್ರೆ ತೊಳಿಬೇಕಂತೆಲ್ಲ ಬೇಜಾರಾಗ್ತಿತ್ತು. ಬಟ್ ಇವಾಗ ಆರಾಮಾಗಿ ನಾನು ಈ ಥರ ಇಡ್ಲಿ ಮಾಡ್ಕೋತೇನೆ ರೀ. ಅಷ್ಟೇ ಸಾಫ್ಟಾಗಿ ಬಂದಿದ್ದು ರೀ. ಆಮೇಲೆ ತಿಂಡಿ ಎಲ್ಲ ತಿಂದಮೇಲೆ ನಮ್ಮ ಮನೆಯವರು ಬಾ ಇವತ್ತು ಯಾರು ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸೊಪ್ಪು ಹಾಕೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರಿ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕಲ್ರಿ. ಒಬ್ಬರ ಇಷ್ಟೆಲ್ಲ ಮಾಡೋಕ್ಕೆ ಕಷ್ಟ ಅನಿಸ್ತೈತಿ. ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸೊಪ್ಪು ಹಾಕೋದಕ್ಕೆ ಅಂತ ಹೋಗಿದ್ದು ನೋಡ್ರಿ. ಇಷ್ಟೆಲ್ಲ ಕೆಲಸ ಐತ್ರಿ ನಮ್ಮದು ನೋಡ್ರಿ. ಅವರು ಮೇಲ್ಗಡೆದು ಹಾಕಿದಾರ್ರಿ, ನಾ ಕೆಳಗಡೆ ಹಾಕೇನ್ರಿ ರ್ಯಾಕ್. ಇದಕ್ಕೆ ನಾವು ರ್ಯಾಕ್ ಅಂತ ಕರಿತೀವಿ. ಹುಳ ಈಗ ಸೊಪ್ಪು ತಿಂತವ್ರಿ. ಸೊ ಅದಾದಮೇಲೆ ಮನೆಗೆ ಬಂದೆ ರೀ. ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಹಂಗೆ ಬಿಟ್ಟು ಹೋಗಿದ್ದೆ ಸೊಪ್ಪು ಹಾಕೋದಂತ ಹೇಳಿ. ಅಲ್ಲಿಂದ ಬಂದು ಸೀದಾ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ, ಪಾತ್ರೆ ಎಲ್ಲ ತೊಳ್ಕೊಂಡೆ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಅದನ್ನು ಮಾಡ್ಕೊಂಡೆ ಅಂದ್ರೆ ನಂಗೆ ಟೈಮ್ ಆಗಿ ಹೋಗಿರ್ತೈತೆ ರೀ. ಹಾಗಾಗಿ ಪೂಜೆ ಬೇಗ ಮಾಡೋಕ್ಕಾಗೋದೇ ಇಲ್ಲ ನೋಡ್ರಿ. ಇದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮತ್ತು ಸೋಫಾ ಎಲ್ಲ ಒರೆಸ್ಕೊಂಡೆ ಮತ್ತು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಎಷ್ಟು ಕೆಲಸ ಇರ್ತೈತೆ ರೀ ಮನೆಯೊಳಗೆ. ಹೆಣ್ಮಕ್ಳು ಒಂಚೂರು ಫ್ರೀ ಆಗಿರಲ್ಲ. ಆದ್ರೆ ಗಂಡ್ಮಕ್ಳು ಯಾವಾಗಾರ ಬಂದು ನೋಡಿ ಅವ್ರು ಬಂದಾಗ ನಾವು ಫೋನ್ ಇಟ್ಕೊಂಡ್ರೆ ಸಾಕು ನೋಡ್ರಿ, ಇಷ್ಟ ತನಕ ಏನು ಮಾಡಿದೆ ಅಂತ ಕೇಳಿಬಿಡ್ತಾರೆ. ಆವಾಗ ನಮಗೆ ಬರೋ ಸಿಟ್ಟು ಯಾವಾಗೂ ಬರಲ್ಲ ಅನ್ನಿಸ್ತೈತಿ. ನೋಡಿದ್ರಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ರಿ. ನಾನು ಇಲ್ಲಿ ಬೆಕ್ಕು ಕಾಟ ಜಾಸ್ತಿ ಅದಾವು, ಹಾಗಾಗಿ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕಸ ಹೊಡ್ಕೊತ ಬಂದೆ ರೀ. ಕಸ ಹೊಡ್ಕೊಂಡು ಅಲ್ಲಿ ಹೊರಗಿಂದು ಕೂಡ ಕಸ ಹೊಡ್ಕೋಬೇಕ್ರಿ. ಹಾಗಾಗಿ ನಾನು ಇಲ್ಲಿ ಬೆಡ್ನ ಒದರ್ತಾ ಇದ್ದಾನೆ, ಕೊಡುತ್ತಾ ಇದ್ದಾವೆ ಅಂತ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಗೊತ್ತಿಲ್ಲ. ಬೆಡ್ನ ಕೊಡುವಿ ದಿಂಬೆಲ್ಲ ನೀಟಾಗಿ ಇಟ್ಟರಿ. ಆಮೇಲೆ ಇಲ್ಲೆಲ್ಲ ಬಟ್ಟೆ ಎಲ್ಲ ನೀಟಾಗಿ ಹಾಸಿ ಗೊಂಬೆ ಎಲ್ಲ ನೀಟಾಗಿಟ್ಟು ಅದಾದಮೇಲೆ ಫುಲ್ ಎಲ್ಲ ಮನೆ ಕಸ ಹೊಡ್ಕೊತ ಹೋಗಿ ನೆಲ ಒರೆಸ್ಕೊಂಡು ಬರತ್ತೇನೆ ನೋಡ್ರಿ. ಹಂಗೆ ನಾನು ಇದಕ್ಕಿಂತ ಮುಂಚೆ ಸೋಫಾನು ಕ್ಲೀನ್ ಮಾಡಿದ್ರಿ, ಅದನ್ನು ನಾನು ವೀಡಿಯೋ ಮಾಡ್ಕೊಳೋದು ಮರ್ತು ಹೋದೆ. ಆಮೇಲೆ ಹೊರಗಡೆ ಗಾಳಿ ಜಾಸ್ತಿ ಇರೋದಕ್ಕೆ ರೀ, ನಮ್ಮ ಮನೆ ಕಡೆ ಯಾವುದೋ ಆಜು ಬಾಜು ಮನೆ ಇಲ್ಲದೆ ಇರೋದಕ್ಕೆ ಗಾಳಿ ಪೂರ್ತಿ ನಮ್ಮ ಮನೆಗೆ ಬರ್ತೈತಿ. ಹಾಗಾಗಿ ಎಲ್ಲ ಹೊಲಸು ಕೆನಾಫಿ ಮೇಲೆ ಜಾಸ್ತಿ ಬಿದ್ದುಬಿಟ್ಟಿತ್ರಿ. ಹಾಗಾಗಿ ನೀಟಾಗಿ ಅಷ್ಟು ಕಸ ಹೊಡೆದು ಆಮೇಲೆ ಎಲ್ಲನೂ ನೀಟಾಗಿ ನೆಲ ಒರೆಸ್ಕೊಳ್ತಾ ಬಂದೆ ನೋಡ್ರಿ. ನಾನು ಇಷ್ಟು ಕೆಲಸ ಆಗ್ಬಿಡ್ತಂದ್ರೆ ನನಗೆ 3/4% ಕೆಲಸ ಮುಗ್ದಂಗೆ ರೀ. ಆಮೇಲೆ ಸ್ನಾನ ಮಾಡೋದು ಪೂಜೆ ಮಾಡೋದು ಒಂದೇ ಉಳಿತತಿ. ಇದು ನೋಡೋಕೆ ಅಥವಾ ನಾನು ಈಗ ತೋರಿಸಿರೋದು ಸ್ಪೀಡ್ ಇರ್ಬೋದು, ಬೇಗ ಬೇಗ ಅನಿಸ್ಬೋದು. ಬಟ್ ಇದು ನನಗೆಲ್ಲ ಮುಗಿಸಿ ನಾನು ಫೋನ್ ಹಿಡ್ಕೋಬೇಕಂತಂದ್ರೆ ನನಗೆ 3:30-4 ಗಂಟೆ ಟೈಮ್ ಅನಿಸ್ತೈತೆ ರೀ. ಅದ್ರ ಗ್ಯಾಪ್ನಾಗ ಊಟ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಾನು ಪೂಜೆ ಮಾಡಿದ ಮೇಲೆ ಊಟ ಮಾಡ್ಕೊಂಡ್ಬಿಟ್ಟೆ ರೀ. ಆಮೇಲೆ ನೋಡ್ರಿ ಇದನ್ನ ಕೆನಾಪಿ ಒರೆಸ್ಲಿಲ್ಲ ಅಂದರೂ ಧೂಳು ಕಾಣಿಸ್ತೈತೆ ರೀ. ಒರೆಸಿದ್ರೂ ಒಂಥರ ಗಾಳಿಗೆ ಮತ್ತೆ ಧೂಳು ಬಂದು ಬೀಳ್ತೈತೆ ರೀ. ಹಾಗಾಗಿ ಇದು ಬೇಗ ಬೇಗ ಆರಿದ್ರೆ ಒಳ್ಳೇದ್ರಿ. ಗಾಳಿನೂ ಇತ್ತಲ್ರಿ, ಹಾಗಾಗಿ ಆರ್ತಿತ್ತು. ನೋಡಿದ್ರಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ, TV ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ. ಅಡುಗೆ ಮನೆಯೂ ಎಷ್ಟು ಸ್ವಚ್ಛ ಕಾಣಕತ್ತೈತಿ ಅಂತ ಹೇಳಿ ಈ ಥರ ಮನೆ ಸ್ವಚ್ಛಿದ್ರೆ ಮನಸ್ಸಿಗೂ ಸಮಾಧಾನ. ಆಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ರಿ. ನಮ್ಮ ಮನೆ ಪಕ್ಕ ಒಂದು ಹುತ್ತಾಯ್ತ್ರಿ, ಅಲ್ಲಿಗೆ ಕೂಡ ನಾನು ಡೈಲಿ ಪೂಜೆ ಮಾಡ್ತೀನಿ. ಅದು ಹಾಳಾಗ್ತಾ ಇತ್ತೋ ಅಥವಾ ಏನಾಗ್ತಾ ಇತ್ತೋ ನಂಗೆ ಗೊತ್ತಿಲ್ಲರಿ. ಆಮೇಲೆ ನಮ್ಮ ಮನೆಯವರು ರಾಣೆಬೆನ್ನೂರಿಗೆ ಹೋಗಿದ್ರು, ಹಾಗಾಗಿ ಅವ್ರಿಗೆ ಕಲ್ಲಂಗಡಿ ಹಣ್ಣು ತೊಗೊಂಬರ್ರಿ ಅಂತ ಹೇಳಿದ್ರಿ. ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ನನ್ನ ಫೇವ್ರೇಟು ಕಲ್ಲಂಗಡಿ ಹಣ್ಣು ರೀ. ಈ ಸೀಸನ್ ಮುಗಿಯೋದ್ರೊಳಗೆ ಎಷ್ಟು ಆಕತಿ ಅಷ್ಟು ಹಣ್ಣನ್ನು ತರಿಸ್ಕೊಂಡು ತಿಂದ್ಬಿಡ್ಬೇಕು ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.